ನೀವೇನು ಭಕ್ತಿದಿಂದ ಕಾಣಕತ್ತೀರಲ್ಲ, ಆದ್ರೆ ಇವತ್ತಿನ ದಿನಮಾನದೊಳಗೆ ಜನಗಳು ಎಂಥವ್ರು ಹೊಂಟಾರ. ನೀವು ಇನ್ನ ರೆಬ್ಬಮ್ಮ ತಾಯಿ ಗುಡಿ ಪೂಜಾರೇ ಬಿಡ್ರಿ, ಮನೆಯಾಗಿಂದ ಜಗಲಿ ಮ್ಯಾಗಿಂದ ದೇವ್ರುಗಳು ಇಡಂಗಿಲ್ಲ ನೋಡ್ರಿ. ನೀವು ಜಗಲಿಗಳೆಲ್ಲ ಖಾಲಿಯಾಗಿ ಬಿಟ್ಟವೀಗ. ಯಾಕ? ಜಗಲಿ ಮೇಲೆ ದೇವ್ರುಗಳು ಪೂಜೆ ಮಾಡಬೇಡ್ರಿ. ಇನ್ನೊಂದು ಪೀಳಿಗೆಂದ ಹೊಂಟದ. ಹೆಣ್ಮಕ್ಳು ಹಣಿಮೆಗಿಂದ ಕುಂಕುಮ ಯಾಕೆ ಹಚ್ತೀರಿ? ಕುಂಕುಮ ಹಚ್ಚುವಂಗಿಲ್ಲ, ಬಳಿ ಹಾಕೊಳ್ಳುವಂಗಿಲ್ಲ. ಮೊನ್ನೆ ಒಂದು ವಿಚಿತ್ರ ಕೇಳಿದೆ ನಾನು. ಬಾಗಲಕೋಟೆ ಒಳಗ ಒಂದು ಗಂಡ ಒಂದು ಹೆಣ್ಣಿಗೆ ತಾಳಿ ಕಟ್ಟೋದು ಕೇಳಿವಿ. ಯಾಕ್ರಿ ಕೇಳಿವಿಲ್ಲ? ಒಂದು ಹೆಣ್ಣಿಗೆ ಒಂದು ಗಂಡ ತಾಳಿ ಕಟ್ಟೋದನ್ನ ಕೇಳಿವಿ. ಗಂಡ ಹೆಣ್ಣಿಗೆ ಯಾಕೆ ತಾಳಿ ಕಟ್ಟಬೇಕು, ಹೆಣ್ಣು ಗಂಡಿಗೆ ಯಾಕೆ ಕಟ್ಟಬಾರ್ದು ತಿಳ್ಕೊಂಡೊಂದು ಸ್ವತಃ ಒಂದು ಹೆಣ್ಣೆ ಗಂಡಿಗೆಂದ ತಾಳಿ ಕಟ್ಟಂದ ಮದುವೆ ಮಾಡ್ಕೊಂಡಿದ್ದು ಮೊನ್ನೆ ವರ್ಷ 1.5 ವರ್ಷ ಆಯ್ತು ಕೇಳಿ. ಕಾಲ್ಮಾನಗಳು ಭಾಳ ವಿಚಿತ್ರ ಬಂದಾವ. ಕಾಲ್ಮಾನ ಎಷ್ಟು ವಿಚಿತ್ರ ಬಂದವ ತಿಳ್ಕೊಂಡ ಕೇಳಿದ್ರೆ, ಇವರೆಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ಮನುಷ್ಯನ ಸಾವನು ಕೂಡ ಭಾಳ ಜಲ್ದಿನೇ ಅದೇ. ಮನುಷ್ಯನಿಗೆ ಮರನ್ನು ಕೂಡ ಭಾಳ ಲೇಟ್ ಏನಿಲ್ಲ. ಯಾವ ತಪ್ಪು ನಡೀತಾನ, ಯಾವ ಅಧರ್ಮದಿಂದ ನಡೀತಾನ, ಯಾವ ಅಧರ್ಮ ಮಾರ್ಗದೊಳಗಿಂದ ಬದುಕನ್ನು ಕಳೀತಾನಲ್ಲ, ಅಂಥವನಿಗೆ ಸಾವನು ಕೂಡ ಭಾಳ ದೂರ ಏನಿಲ್ಲ. ಅವನಿಗೆ ಬೆನ್ನಿಗೆ ಸಾವದು. ಮಾತಾಡ್ಬಿಟ್ಟು ಇಲ್ಲೆಲ್ಲ ಜಾಗ ಅದಲ್ಲ, ಇಲ್ಲಿ ಮುಂದೆ ಜಾಗ ಇಲ್ರಿ, ಇಲ್ಲೇನು ನೀರು ಚೆಲ್ಲವೆ ಅಲ್ಲಿ? ಹಾಂ ಕೇಳ್ರಿ. ಹಂಗ ಇಂತಿಂದ ಒಂದೊಂದು ಕಾಲಮಾನ ಘಟ್ಟದೊಳಗೆ ಒಬ್ಬೊಬ್ರು ಮಹಾತ್ಮರಾಗಿ ಅಂದ ಹುಡ್ತಾರೆ. ಯಾರು ಇವರೆಲ್ಲ ಹುಟ್ಟಿರ್ತಕ್ಕಂಥ ಶರಣರು, ಹುಟ್ಟಿರ್ತಕ್ಕಂಥ ಮಹಾತ್ಮರು ಯಾರು ಒತ್ತುಕೊಂಡ ಕೇಳಿದ್ರೆ, ಸುಮ್ಮನೆ ನಿಮಗೆಂದ ಕಲ್ಪನೆ ಇರಲಿ, 12ನೇ ಶತಮಾನದೊಳಗೆ ಮಡಿವಾಳ ಮಾಚಯ್ಯನವ್ರತ ಆಗಿವಾದ್ರು. ನೀವೆಲ್ಲರೂ ಕೂಡ ಕೇಳಿರಿ. ಮಡಿವಾಳ ಮಾಚಯ್ಯನವರು ಇವ್ರು ಯಾರು ಒತ್ತುಕೊಂಡ ಕೇಳಿದ್ರೆ, ಸಾಕ್ಷಾತ್ ಅವತ್ತಿನ ವೀರಭದ್ರನೇ 12ನೇ ಶತಮಾನದೊಳಗೆ ಯಾವ ಮಡಿವಾಳ ಮಾಚಯ್ಯನಾಗಿ ಅಂದ ಹುಟ್ಟದ. ಬಸವಣ್ಣ ಏನ್ರಿ ನಂದಿ ಬಸವಣ್ಣನಾಗಿ ಅಂದ ಹುಟ್ಟದ. ಪಾರ್ವತಿಯ ಚಿತ್ತ ಕಡೆ ಅಕ್ಕಮಹಾದೇವಿಯಾಗಿ ಅಂದ ಹುಟ್ಟಿದ್ರು. ಇವೆಲ್ಲ ಹೆಂಗವ ಇತಿಹಾಸಗಳನ್ನು ತೆಗೆದು ನೋಡ್ರೆ, ಒಬ್ಬೊಬ್ಬ ದೇವಾನುದೇವತೆಗಳು ಈ ಭೂಲೋಕದೊಳಗಿಂದ ಶರಣರು, ಸಂತರು, ಮಹಾತ್ಮರಾಗಿ ಅಂದ ಭೂಮಿಗೆ ಅಂದ ಹುಟ್ಟುತ್ತಾರ ತಂದಾಗ, ಇಲ್ಲಿ ಪಾರ್ವತಿ ಎಂಥ ದಂಪತಿಗಳ ಗರ್ಭ ಹುಡುಕಲಿಕ್ಕತ್ತಾಳೆ ಹತ್ತುಕೊಂಡು ಕೇಳಿದ್ರೆ, ಪುಣ್ಯವಂತ ಧರ್ಮದ ಗರ್ಭವನ್ನು ಹುಡುಕಲಿಕ್ಕತ್ತಾಳೆ. ಅವರು ಪುಣ್ಯಜೀವಿಗಳಾಗಿರ್ಬೇಕು. ಯಾವಾಗಿಂದ ಪುಣ್ಯ ಹತ್ತಿಕೊಂಡಂದ್ರ, ಸುಮ್ಮನೆ ನಿಮಗೊಂದು ಮಾತು ಹೇಳ್ತೇನೆ, ನಿಜಗುಣ ಶಿವಗಳು ಅದಕ್ಕಾಗಿನೇ ಒಂದು 5 ಮಾತು ಹೇಳಿದ್ರು. ನೀವೆಲ್ಲ ದೇವರಾಗಬೇಕಾಗಿತ್ತು ಅಂದ್ರೆ ಈ 5 ಮಾತುಗಳನ್ನು ಪಾಲನೆ ಮಾಡ್ರಿ. ಏನು 5 ಮಾತಾ? ಇವು ಖರೀದಿ ಮಾಡ್ಕೊಂಡು ತರ್ತಕ್ಕಂಥವಲ್ಲ, ಎಲ್ಲರ ಅಂದ್ರೆ ಯುದ್ಧ ಆಡಿ ತರ್ತಕ್ಕಂಥವಲ್ಲ, ಎಲ್ಲರ ಪಾದಯಾತ್ರಕ್ಕೆ ಹೋಗಿ ಏನೇನೋ ಮಾಡಿ ಅಂದ ತರ್ತಕ್ಕಂಥವಲ್ಲ ಇವು. ಒಂದು 5 ಮಾತ. ಬಸವಣ್ಣನವರು 7 ಮಾತು ಹೇಳ್ಯಾರ, ಆದ್ರೆ ನಿಜಗುಣ ಶಿವಗಳಿಂದ 5 ಮಾತು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅವರು? ಯಾವ ಈ 5 ಮಾತುಗಳನ್ನ ಪಾಲನೆ ಮಾಡ್ತಾನಲ್ಲ, ಅವನಿಗಿಂತ ದೊಡ್ಡ ಶರಣ ಮತ್ತೊಬ್ಬ ಯಾರೂ ಇಲ್ಲ ಏನ್ರಿ. ಅವನಿಗಿಂತ ದೊಡ್ಡ ಶರಣರು, ಅವನಿಗಿಂತ ದೊಡ್ಡ ಸಂತರು ಮತ್ತೊಬ್ಬರು ಯಾರೂ ಕೂಡ ಇಲ್ಲ. ಏನು ಹೇಳ್ತಾರೆ ಅವರು 5 ಮಾತ ನೋಡ್ರಿ. ನಿಜಗುಣ ಶಿವಗಳು ಎಷ್ಟು ಸರಳವಾಗಿ ಅಂತ ಹೇಳ್ತಾರೆ. ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳವುದು ನರರಿಗೆ ಮುಕುತಿ. ನೋಡ್ರಿ, ನಿಜಗುಣ ಶಿವಗಳು 5 ಮಾತು ಎಷ್ಟು ಚಂದ ಅದಾವ. ಅವ್ರು ಏನು ಹೇಳ್ತಾರ? ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಬಹುದು ನರರಿಗೆ ಮುಕುತಿ. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು, ಶಾಂತರೊಡನಾಡು, ಹರನಡಿ ಬಿಡಿ. ನೋಡ್ರಿ, ಒಂದು 5 ಮಾತವ. 5 ಮಾತು ಎಷ್ಟು ಸರಳ ಅವ್ರಿ. ಇವನು ವಾಜ್ಯವೇನು? ನೀವು ರೊಕ್ಕ ಖರ್ಚು ಮಾಡೋದು ಬೇಕಾಗಿಲ್ಲ. ನೀವು ದೇವರಾಗಬೇಕಲ್ಲ, ನೀವು ಶರಣರಾಗಬೇಕಲ್ಲ, ನೀವು ಶರಣೀಯರಾಗಬೇಕಲ್ಲ, ಏನು ಮಾಡೋದು ಬೇಕಾಗಿಲ್ಲ. 5 ಮಾತುಗಳು ಜೀವನದೊಳಗಿಂದ ಪಾಲನೆ ಮಾಡ್ರಿ. ಏನು ಮಾತ? ಅವ್ರು ಹೇಳ್ತಾರೆ ನಿಜಗುಣ ಶಿವಗಳು, ಮೊದಲನೇ ಮಾತ, ನೀ ರೊಕ್ಕ ಗಳಿಸೋದು ಬೇಡ, ನೀ ಬಂಗಾರ ಗಳಿಸೋದು ಬೇಡ, ನಿನ್ನ ಬದುಕಿಗೆ ಅಂದ್ರೆ ನಿನ್ನ ಮುಕ್ತಿ ದೊರೆಯಬೇಕಾಗಿತ್ತು ಅಂದ್ರೆ, ಅಂದ್ರೆ ನಿನ್ನ ಜೀವನಕ್ಕೆ ಅಂದ್ರೆ ಸುಖ ಸಿಗಬೇಕಾಗಿತ್ತು ಅಂತಂದ್ರೆ, ನಿಜಗುಣ ಶಿವಗಳನ್ನ ಹೇಳ್ತಾರೆ, ಗುರುವಿನ ವಚನವನ್ನು ಪಾಲನೆ ಮಾಡು. ನೋಡು, ಅವ್ರು ಎಷ್ಟು ಚಂದ ಹೇಳ್ತಾರ. ನಿನ್ನ ಜೀವನ ಸುಖಮಯವಾಗಿ ಸಾಗಬೇಕಾಗಿತ್ತು ಅಂದ್ರೆ, ನಿನ್ನ ಬದುಕಿನೊಳಗೆ ಆನಂದ ನೆಮ್ಮದಿ ಅನ್ನತಕ್ಕಂಥ ಕಾಣಬೇಕಾಗಿತ್ತು ಅಂದ್ರೆ, ಮುಕ್ತಿ ಅಂದ್ರೇನು? ಮುಕ್ತಿ ಅಂದ್ರೆ ಸಾವಲ್ಲ. ಭಾಳ ಮಂದಿ ಮುಕ್ತಿ ಹತ್ತಿಕೊಂಡ್ರೆ ಸಾವು ತಿಳ್ಕೊಂಡ್ರೆ, ಮುಕ್ತಿ ಒಂದದ್ರಿ ಅಂತಂದ್ರೆ ಸತ್ರು ಹತ್ತಿಕೊಂಡ್ರೆ ಅರ್ಥಕ್ಕ. ಮುಕ್ತಿ ಅಂದ್ರೆ ಬಿಡುಗಡೆ. ಅವನು ಜೇಲ್ದಿಂದ ಮುಕ್ತಿ ಆದನ್ರಿ ಎತ್ತಿಕೊಂಡ್ರ ಅಂದ್ರೆ ಅವನು ಜೇಲ್ನಿಂದ ಬಿಡುಗಡೆ ಆದ. ಹಾಗಾದ್ರೆ ಇಲ್ಲಿ ಅದರಿಂದ ಬಿಡುಗಡೆ ಆಗುವುದು ಹತ್ತಿಕೊಂಡದ ಕೇಳಿದ್ರೆ, ಭವಸಾಗರದಿಂದ ಬಿಡುಗಡೆ ಆಗೋದು. ಅವ್ರೇನು ಹೇಳ್ತಾರ?
ಗುರುವಿನ ವಚನವನ್ನು ಪಾಲನೆ ಮಾಡುವುದರಿಂದ ಏನ್ರಿ ನಿನಗೇನ ಮುಕ್ತಿ ದೊರೀತದ ತಿಳ್ಕೊಂಡಂದ್ರ ಈ ಭವಬಂಧನದಿಂದ ಬಿಡುಗಡೆ ಆಗ್ತದತ್ತ. ಯಾವುದರಿಂದ? ಭವಬಂಧನದಿಂದ. ಸಂಸಾರ ಅನ್ನುವಂಥದ್ದು ಏನೈತಲ್ಲ, ನಾನು ನಂದು ನನ್ನಿಂದಲೇ ಏನ್ರಿ ಇವೆಲ್ಲ ಏನಿರ್ತದಲ್ಲ, ನಾನೇ ಶ್ರೀಮಂತನಾಗಬೇಕು, ನಾನೇ ಇದು ಆಗಬೇಕು, ಇವೆಲ್ಲ ನಾನು ನಂದು ಅನ್ನುವಂಥದ್ದು ಏನೈತಲ್ಲ, ಈ ಎಲ್ಲ ಭವಸಾಗರದಿಂದ ನಿನ್ನ ಬದುಕಿಗೆ ಮುಕ್ತಿ ಸಿಗಬೇಕಾಗಿತ್ತು ಅಂದ್ರೆ ನೀನು ಮೊದಲು ಗುರುವಿನ ವಚನವನ್ನು ಪಾಲನೆ ಮಾಡಬೇಕು. ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಗುರು ಅಂದ ಮಾತ್ರಕ್ಕಂದ ಈಗ ಇವತ್ತಿನ ದಿನಮಾನದಾಗಂದ ಶಿಕ್ಷಕರು ಗುರುಗಳು ಆಲಕತ್ತಾರ ಏನ್ರಿ. ಈಗ ಯಾರು ಹೆಣ್ತಿ ವಾದ್ದಳಲ್ಲ ಕಾವಿ ಹಾಕಿಬಿಡ್ತಾನ ನೋಡ. ಈ ಕಾವಿ ಅಂದ್ರೆ ಭಾಳ ಸರಳ. ಈಗ ಹೆಣ್ತಿ ಗುಮ್ಮದ್ರೆ ಸಾಕು, ಅವ ಆಟೋಮೆಟಿಕ್ ಸರಳ ದಾರಿ ಅಂದರೆ ಕಾವಿ ಬಟ್ಟೆ ಹಾಕೊಂಡು ಹೊಂಟು ಬಿಡೋದು. ನೋಡ್ರಿ ಎಲ್ಲ ಭಕ್ತರು ಪಾಪ ಕಾವಿ ಬಟ್ಟೆ ನೋಡಿ ನೀವು ಭಿಕ್ಷೆ ನೀಡ್ತೀರಿ, ಹೌದಿಲ್ಲ? ಕಾವಿ ಬಟ್ಟೆ ನೋಡಿ ಅಂದ ಪಾಪ ಯಾರೋ ಸ್ವಾಮಿಗಳ ತೊಗೊಂಡು ಭಿಕ್ಷೆ ನೀಡ್ತೀರಿ, ಆನಂದ ಜೀವನ ನಡೀತದ ಒಂದು. ನಾವು ಇಂಥ ಗುರುಗಳ ಬಗ್ಗೆ ನಾವು ಹೇಳಕತ್ತಿಲ್ಲ. ನಮಗೆ ಎಂಥ ಗುರುಗಳು ಬೇಕು? ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂಥ ಒಬ್ಬ ಸದ್ಗುರುನಾಥ ಇರಬೇಕು. ಗುರು ಒಬ್ಬ ತಪಸ್ವಿಯಾಗಿರಬೇಕು, ಗುರು ಜ್ಞಾನಿಯಾಗಿರಬೇಕು. ಅಂದಾಗ ಮಾತ್ರ ಅಂಥ ಗುರುವಿನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ಸಂಪಾದನೆ ಮಾಡಿ ಅವನ ಉಪದೇಶದಿಂದ ಅವ ಯಾವ ಮಾರ್ಗವನ್ನು ತೋರಿಸ್ತಾನೋ ಆ ಮಾರ್ಗದೊಳಗೆ ನಾನು ನಡೆದಿವೆ. ದೊಡ್ಡ ದೊಡ್ಡ ಮನೆ ಕಟ್ಟೀರಿ, ಮನೆಯಾಗಿಂದ ರೊಕ್ಕ ಇಟ್ಟೀರಿ, ಬಂಗಾರ ಇಟ್ಟೀರಿ, ಎಲ್ಲಾನೇ ಕೂಡ ಇಟ್ಟೀರಿ ನಿಜ. ಆದ್ರೆ ನಿಮಗೆ ನೆಮ್ಮದಿ ಆದೇನ್ರಿ ಎತ್ತುಕೊಂಡು ಕೇಳಿದ್ರೆ ನಾವು ಯಾರು ಕೂಡ ನೆಮ್ಮದಿಯಿಂದ ಇಲ್ಲ ತಗೊಂಡು ಹೇಳ್ತೀವಿ ಹೊರತಾಗಿ ಏನೋ ಭಾಳ ನೆಮ್ಮದಿದಿಂದ ಇದೀನ್ರಿ ಎತ್ತುಕೊಂಡು ಹೇಳ್ತಕ್ಕಂಥವ್ರು ಯಾರೂ ಇಲ್ಲ. ಯಾಕೆ ತಗೊಂಡ ಕೇಳಿದ್ರೆ ಆ ನೆಮ್ಮದಿ ಎಲ್ಲಿನೂ ಕೂಡ ರೊಕ್ಕದಾಗಂದ ಸಿಗತಕ್ಕಂಥದ್ದಲ್ಲ, ಆ ನೆಮ್ಮದಿ ಬಂಗಾರದೊಳಗಂದ ಸಿಗತಕ್ಕಂಥದ್ದಲ್ಲ. ಆ ನೆಮ್ಮದಿ, ಆ ಮುಕ್ತಿ ಅನ್ನತಕ್ಕಂಥದ್ದು ಬಹಳ ನೂರಾರು ಎಕರೆಯಿಂದ ಹೊಲ ಗಳಿಸೋದ್ರಿಂದ ನಮ್ಮ ಮುಕ್ತಿ ಸಿಗ್ತದೇನ್ರಿ ಎತ್ತುಕೊಂಡಂದು ಕೇಳಿದ್ರೆ ಮುಕ್ತಿ ಸಿಗಂಗಿಲ್ಲ. ಆ ಮುಕ್ತಿ ಸಿಗಲೇಬೇಕಾಗಿತ್ತು ಎತ್ತುಕೊಂಡ್ರೆ ಯಾರು ಬೇಕ್ರಿ ಎತ್ತುಕೊಂಡ್ರೆ ಒಬ್ಬ ಸದ್ಗುರುನಾಥ ಬೇಕು ಏನ್ರಿ, ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಗುರು ಬೇಕು. ಹಿಂದೆ ನಿಮಗೆಲ್ಲರಿಗೂ ಕೂಡ ಗೊತ್ತದ ಲಚ್ಚಣ ಸಿದ್ದಪ್ಪ ಮಹಾರಾಜರು. ಲಚ್ಚಣ ಸಿದ್ದಪ್ಪ ಮಹಾರಾಜರು ಇಲ್ಲಿ ನನ್ನ ಹುಟ್ಟಿದೂರಿಂದ ಕನ್ನೊಳ್ಳಿ, ನಿಮ್ಮೆಲ್ಲರಿಗೂ ಕೂಡ ಗೊತ್ತದ. ನಂದು ಹುಟ್ಟಿದೂರು ಇಲ್ಲೇ ಸಿಂದಗಿ ತಾಲೂಕಿಂದ ಕನ್ನೊಳ್ಳಿ. ಕನ್ನೊಳ್ಳಿ ಒಳಗಿಂದ ಒಂದು ಮಠ ಇದೆ ನಂದು. ಅದು ಯಾವ ಮಠ ಹತ್ತಿಕೊಂಡ ಕೇಳಿದ್ರೆ ದೊಡ್ಡಪ್ಪ ಮಹಾರಾಜರು ಹೊತ್ತಿಕೊಂಡಂದು. ಅವರು ಲಿಂಗಾಯತ ಉಪ್ಪಾರು. ಯಾರು? ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಲಿಂಗಾಯತ ಉಪ್ಪಾರು. ಲಚ್ಚಣ ಸಿದ್ದಪ್ಪ ಮಹಾರಾಜ ಇವರೆಲ್ಲ ಏನು ಹೊತ್ತಿಕೊಂಡಂದು ಕೇಳಿದ್ರೆ ಇವರು ಪಂಚಾಳರು. ಲಚ್ಚಣ ಸಿದ್ದಪ್ಪ ಮಹಾರಾಜ ಪಂಚಾಳರು, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಲಿಂಗಾಯತ ಉಪ್ಪಾರು. ಅವಾಗೆಲ್ಲ ಉಪ್ಪಾರೆ ಗ್ವಾಡಿ ಕಟ್ತಿದ್ರು. ಯಾವಾಗ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಗ್ವಾಡಿ ಕಟ್ಟವ, ಲಚ್ಚಣ ಸಿದ್ದಪ್ಪ ಮಹಾರಾಜ ಕಟ್ಟಿಗೆ ಕೆಲಸ ಮಾಡ್ತಿದ್ದೆ. ಮ್ಯಾಲೆ ಜಂತಿ ತುಲಿ ಇವೆಲ್ಲ ಡಿಸೈನ್ಗಳು ಭಾಳ ಚಂದ ಮಾಡ್ತಿದ್ರು. ನೀವು ಬಹುಶಃ ಇವತ್ತು ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ. ಲಚ್ಚಣ ಸಿದ್ದಪ್ಪ ಮಹಾರಾಜರು ಮಾಡಿರ್ತಕ್ಕಂಥ ಕಟ್ಟಿಗೆ ಕೆಲಸ ನಮ್ಮ ಕನ್ನೊಳ್ಳಿ ಒಳಗೆ ಏನ್ರಿ ನಮ್ಮಲ್ಲಿ ರಡ್ಡ್ಯರ ಮನೆತನ ಕಟ್ಟ್ಯಾರ ಅವರು ಏನ್ರಿ. ದೊಡ್ಡಪ್ಪ ಮಹಾರಾಜ ಗ್ವಾಡಿ ಕಟ್ಟ್ಯಾನ, ಲಚ್ಚಣ ಸಿದ್ದಪ್ಪ ಮಹಾರಾಜರಿಂದ ಕಟ್ಟಿಗೆ ಕೆಲಸ ಮಾಡ್ಯಾರ. ಇವರಿಬ್ಬರು ಯಾರ ಮಕ್ಕಳು ಹೊತ್ತುಕೊಂಡ ಕೇಳಿದ್ರೆ ಇದೇ ನಮ್ಮ ಬಂತ್ನಾಳದೊಳಗಿರ್ತಕ್ಕಂಥ ಶಂಕರಲಿಂಗ ಶಿವಗಳು ಎತ್ತುಕೊಂಡಾಗಿವಾದರು. ಬಂತ್ನಾಳದ ಶಂಕರಲಿಂಗ ಶಿವಗಳು ಎತ್ತುಕೊಂಡಾಗಿವಾದರು. ಆ ಬಂತ್ನಾಳ ಶಂಕರಲಿಂಗ ಶಿವಗಳು ಶಿಷ್ಯರು ಇವರಿಬ್ಬರು ಏನ್ರಿ. ಇವ್ರದೊಂದು ಇದನ್ನೇ ಬೇರೆ. ಲಚ್ಚಣ ಸಿದ್ದಪ್ಪ ಮಹಾರಾಜ, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಕೌದ್ಯಪ್ಪ ಮಹಾರಾಜ, ಕೃಷ್ಣಪ್ಪ ಮಹಾರಾಜ ಇವರೆಲ್ಲ ಬಂತ್ನಾಳ ಶಂಕರಲಿಂಗ ಶಿವಗಳು ಶಿಷ್ಯರು ಇವರೆಲ್ಲ. ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಅವಾಗೇನೋ ಅವನು ದೊಡ್ಡಪ್ಪ ಮಹಾರಾಜ ಎತ್ತುಕೊಂಡು ಇದ್ದಿದ್ದಿಲ್ಲ. ಅವನ ಹೆಸರಲ್ಲಿ ಗುರುಲಿಂಗಪ್ಪ ಹತ್ತುಕೊಂಡಿತ್ತು. ಇದು ದೊಡ್ಡಪ್ಪ ಹತ್ತುಕೊಂಡು ಇಟ್ಟಿದ್ದು ಲಚ್ಚಣ ಸಿದ್ದಪ್ಪ ಮಹಾರಾಜರು ಇಟ್ಟಿದ್ದು. ಯಾಕಂದ್ರೆ ಲಚ್ಚಣ ಸಿದ್ದಪ್ಪ ಮಹಾರಾಜ ಶ್ರೀಶೈಲ ಪಾದಯಾತ್ರಕ್ಕೆ ಹೋದಾಗ ಅಲ್ಲಿ ಕಾಲು ಜಾರಿಂದ ಕಮರಿ ಕೊಳದೊಳಗೆ ಬೀಳಾಗ ಆ ದೊಡ್ಡ ಇವತ್ತು ಗುರುಲಿಂಗ ಹತ್ತುಕೊಂಡು ಅಂದಾಗ ಇಲ್ಲೇ ಕೂತ್ಕೊಂಡು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜರು ಲಚ್ಚಣ ಸಿದ್ದಪ್ಪ ಮಹಾರಾಜಗೆ ಅಲ್ಲಿ ಅಂತರಲ್ಲೇ ನೇತು ಹಿಡಿದಿದ್ರತ್ತ. ಅದಕ್ಕೆ ಹೊಳ್ಳಿ ಬಂದ ಲಚ್ಚಣ ಸಿದ್ದಪ್ಪ ಮಹಾರಾಜರು ಏನಂದ್ರು, ನೀ ಬರೇ ಗುರುಲಿಂಗಪ್ಪ ಅಲ್ಲೋಯಪ್ಪ, ನಾನು ಉಳಿಸಿರ್ತಕ್ಕಂಥ ನೀ ದೊಡ್ಡಪ್ಪಿದೆಯೋ, ನೀ ದೊಡ್ಡಪ್ಪಿದೆ ನನಗೆ ದೊಡ್ಡಪ್ಪಿದೆ ಎತ್ತುಕೊಂಡು ದೊಡ್ಡಪ್ಪ ಅಂದಿದ್ದಕ್ಕೆ ದೊಡ್ಡಪ್ಪ ಮಹಾರಾಜರು ಹತ್ತುಕೊಂಡು ಹೆಸರು ಬಂತು. ಅವ್ರು ಇಟ್ಟೆಲ್ಲ ಶಕ್ತಿ ಪಡಿಬೇಕಾದ್ರೆ ಎದರಿಂದ ಹತ್ತುಕೊಂಡ ಕೇಳಿದ್ರೆ ಸುಮ್ಮನೆ ನಿಮಗೆ ಅಂತ ಹೇಳ್ತೀನಿ, ಬಂತ್ನಾಳ ಶಂಕರಲಿಂಗ ಶಿವಗಳಿಂದ ಉಪದೇಶ ಪಡಿಬೇಕಾಗಿತ್ತು ಏನ್ರಿ. ಉಪದೇಶ ಅಂದ್ರೆ ಏನು? ಬರೇ ಅವರಿಂದ ಮಂತ್ರ ಕಿವಿಯಾಗಿ ಅಂತ ಹೇಳಿಸ್ಕೋಬೇಕಾಗಿತ್ತು.
ನೋಡ್ರಿ ಅವರೆಲ್ಲ ಎಷ್ಟು ಸೇವೆ ಮಾಡ್ತಾರೆ. ಬಂತನಾಳ ಶಂಕರಲಿಂಗ ಶಿವಗಳಿಂದ ಏನ್ರಿ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ್ ಏನು ಮಾಡಬೇಕಾಗಿತ್ತು ಅಂತಂದ್ರೆ ಆ ಗುರುವಿನಿಂದ ಉಪದೇಶ ಅಂತಕ್ಕಂಥ ಪಡಿಬೇಕಾಗಿತ್ತು. ಅಂದ್ರೆ ಮಂತ್ರ ಉಪದೇಶ ಅಂತಕ್ಕಂಥ ಪಡಿಬೇಕಾಗಿತ್ತು. ಆ ಉಪದೇಶ ಪಡ್ಕೊಂಡಾಗ ಮಾತ್ರ ಈ ಜನ್ಮ ಸಾರ್ಥಕ ಆಕ್ಕದ ತಂದು ಯಾವಾಗಿಂದ ದೊಡ್ಡಪ್ಪ ಮಹಾರಾಜ ಆ ಶಂಕರಲಿಂಗ ಶಿವಗಳು ಸೇವಾದಾಗೆ ಇದ್ದ, ಸೇವಾ ಮಾಡ್ತಿದ್ದ. ಹಿಂಗೆ ಸೇವಾ ಮಾಡ್ತಾ ಮಾಡ್ತಾ ಇರುವಂಥ ಪ್ರಸಂಗದೊಳಗೆ ಅವಾಗೆಲ್ಲ ಕಾಲ್ನಡಿಗೆನೆ. ಹೋದ್ರೆ ಅಂದ್ರೆ ಕುದುರೆ ಮೇಗಂದ ಹೋಗಬೇಕು, ಬಿಟ್ಟರೆ ಅಂದ್ರೆ ನಡ್ಕೋತಿಂದ ಹೋಗಬೇಕು. ಶಂಕರಲಿಂಗ ಶಿವಗಳು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕಿಂದ ಪಂಚರಾತ್ರಿ ಮಾಡ್ತಾ ಮಾಡ್ತಾ ಏನ್ರಿ ಜಗತ್ತಿನ ಜೀವಿಗಳಿಗೆ ಧರ್ಮದ ಉಪದೇಶ ಮಾಡ್ತಿದ್ರತ್. ಯಾರು? ಬಂತನಾಳದ ಶಂಕರಲಿಂಗ ಶಿವಗಳು. ನೋಡ್ರಿ ಅವಾಗೆಲ್ಲ ಹೆಂಗಿತ್ತು. ಸ್ವಾಮಿಯಾಗಿ ಒಬ್ಬ ಸ್ವಾಮಿಯಾಗಿ ಏನಂತ ತಿಳ್ಕೊಂಡ್ರೆ ಬರೀ ಅಂದ ಮಠದಾಗ ಕುಂತು ಉಣ್ಣಕ್ಕಲ್ಲ ಏನ್ರಿ. ಆಸ್ತಿನ ಹಾನಗಲ್ ಕುಮಾರ ಶಿವಗಳು ಒಂದು ಮಾತು ಹೇಳ್ತಾರೆ ಏನ್ರಿ. ಹಾನಗಲ್ ಕುಮಾರ ಶಿವಗಳು ಒಂದು ಮಾತು ಹೇಳ್ತಾರೆ, ಆಸ್ತಿಗಾಗಿ ಸ್ವಾಮಿ ಆಗುವುದಕ್ಕಿಂತ ಆದರ್ಶಕ್ಕಾಗಿ ಅಂದ್ರೆ ಸ್ವಾಮಿ ಆಗ್ಬೇಕತ್ತು. ಸುಮ್ಮನೆ ಏನೋ ದೊಡ್ಡ ಮಠ ಸಿಕ್ತು ಏನ್ರಿ, ಮಠಕ್ಕಿಂತ ದೊಡ್ಡ ಸ್ವಾಮಿ ಆಗೇನಿ, ಭಕ್ತರು ದಿನ ಅಡಿಗೆ ತಂದು ಕೊಡ್ತಾರ, ಉಂಡು ಕುಂದ್ರಲಕ್ಕಿಂತ ಸ್ವಾಮಿಗಳಲ್ಲ. ಸ್ವಾಮಿಗಳಾಗ್ಬೋದು ಎದಕ್ಕೆ ಹತ್ತಿಕೊಂಡದ ಕೇಳಿದ್ರೆ ಲೋಕವನ್ನು ಉದ್ಧಾರ ಮಾಡಕ್ಕ, ಧರ್ಮ ಜಾಗೃತಿಗಾಗಿ ಏನ್ರಿ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಏನ್ರಿ ಸಮಾಜದ ಜನತೆಗೆ ನೀಡಿ ಏನ್ರಿ ಅವ್ರು ಕೊಟ್ಟಿರ್ತಕ್ಕಂಥ ಅಲ್ಪ ಸ್ವಲ್ಪ ಕಾಣಿಕೆಯನ್ನು ತಗೊಂಡು ಬಂದು ಮಠ ನಡೆಸ್ತಕ್ಕಂಥದ್ದು ಅವತ್ತಿನ ಪದ್ಧತಿ ಇತ್ತು. ಶಂಕರಲಿಂಗ ಶಿವಗಳನ್ನ ಸೇವಾ ಮಾಡ್ಕೋತಿಂದ ತಿರುಗಾಡ್ತಿದ್ದ. ಯಾವಾಗಂದ್ರೆ 8 ವರ್ಷದಿಂದ ಸೇವಾ ಮಾಡಿದ್ರು ಶಂಕರಲಿಂಗ ಶಿವಗಳಿಂದ ಅವರಿಗೆ ಉಪದೇಶನ ಮಾಡಲಿಲ್ಲ. ಯಾವಾಗಿಂದ ಉಪದೇಶ ಮಾಡಲಿಲ್ಲ. ಹಂಗೆ ಅವ್ರ ಜೊತೆಯೊಳಗೆ ಅಂದ ಪೂಜಾದ ಗಂಟು ಹೊತ್ಕೋಬೇಕು. ಈ ಊರಾದ ಕೂಡ ಆ ಊರಿಗೆ ಅಲ್ಲಿ ಹೋದ ಬಳಕಿದ್ರೆ ಅಲ್ಲಿ ಪೂಜೆ ವ್ಯವಸ್ಥೆ ಮಾಡಬೇಕು. ಊರಾಗಿಂದ ಭಿಕ್ಷೆ ಬಿಡ್ಕೊಂಡು ಬರಬೇಕು. ಬಂದಿಂದ ಶಂಕರಲಿಂಗ ಶಿವಗಳಿಗೆ ಊಟ ಮಾಡಿಸ್ಬೇಕು. ಉಳಿದ ಬಳಕ ಊಟ ಮಾಡಬೇಕು. ಹಿಂಗೆ ಜೀವನ ಕಳೀತಿದ್ದ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ್. ಒಂದು ದಿವಸ ಏನಾಗ್ಯದ ತಗೊಂಡ ಕೇಳಿದ್ರೆ ಇಲ್ಲಿ ಮಹಾರಾಷ್ಟ್ರದೊಳಗಂದ ವಾಗ್ದರಿಗೆ ತಗೊಂಡು ಬರ್ತದೆ. ಮಹಾರಾಷ್ಟ್ರದೊಳಗೆ ಒಂದು ಊರು ಬರ್ತದೆ. ಯಾವಾಗಿಂದ ಬೆಳಗಿನ ಜಾವದ ನಡ್ಕೊಂತ ಹೊಂಟಿದ್ರು. ದಾರಿ ಪಕ್ಕದೊಳಗನೆ ಊರ ಇನ್ನೊಂದು ಸ್ವಲ್ಪ ಊರಿತ್ತು. ಊರೆಲ್ಲ ಕಾಣ್ತಿತ್ತು ಕಣ್ಣಿಗೆ. ಅಲ್ಲಿ ಏನಾಯ್ತು, ಊರು ಹೊರಗೆ ದಾರಿ ಮೇಗೆ ಒಂದು ಬಾವಿ, ಒಂದು ಗಿಡ ಇತ್ತು. ಅವಾಗ ಅಂದ ಶಂಕರಲಿಂಗ ಶಿವಗಳಂದ್ರು ದೊಡ್ಡ ಅಂದರು, ಯಪ್ಪ ಅಂದ, ಮತ್ತು ಹೆಂಗೂ ಬಾವಿ ಅದಲ್ಲೇ ಇಲ್ಲೇ ಜಳಕ ಮಾಡಿಬಿಡೋನು, ಇಲ್ಲೇ ಪೂಜೆ ಮಾಡ್ಕೊಂಡು ಬಿಡ್ತೀನಿ, ನೀ ಹೋಗಿ ಅಂದ್ರೆ ಒಂದು 2 ಮನೆ ಭಿಕ್ಷೆ ಬೇಡ್ಕೊಂಡು ಬರಕತ್ತಿ, ಇಲ್ಲೇ ಪ್ರಸಾದ ಮಾಡ್ಕೊಂಡು ಹೋಗೋನು ಹತ್ತಿಕೊಂಡು. ಆಯ್ತ್ರಿಯಪ್ಪ ಹತ್ತಿಕೊಂಡು ಶಂಕರಲಿಂಗ ಶಿವಗಳಿಗೆ ಒಂದು ಮಾತು ಕೊಟ್ಟ. ಮೊದಲು ಹೋಗಿ ತಾನು ಸ್ನಾನ ಮಾಡಿ ಗುರುಗಳಿಗೆಲ್ಲ ಪೂಜೆದೆಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಶಂಕರಲಿಂಗ ಶಿವಗಳು ಬಾವಿಯಾಗಿಂದ ಈಸಾಡಿ ಜಳಕ ಮಾಡ್ಕೊಂಡು ಬಂದು ಅವ್ರು ಪೂಜೆ ಕುಂತಿದ್ರು. ಇವ ದೊಡ್ಡಪ್ಪ ಮಹಾರಾಜ್ ಏನು ಮಾಡ್ಯಾನ, ಜೋಳಿಗೆ ತೊಗೊಂಡು ಅಲ್ಲೇ ಊರು ಕಾಣ್ತಿತ್ತಲ್ಲ ಭಿಕ್ಷಕ್ಕೆಂದ ವಾದ. ಹೋಗೋದ್ರೊಳಗಿಂದ ಒಂದು ಮನೆ, ಆ ಮನೆಗೆಲ್ಲ ಶೃಂಗಾರ ಮಾಡಿದ್ರು ಏನ್ರಿ, ಮಾಡ್ತಿರ್ತಾರೆ ನೋಡಿ. ಅವಾಗೆಲ್ಲ ತಳಿರು ತೋರಣ ಎಲ್ಲ ಕಟ್ಟಿದ್ರು, ಕಬ್ಬ ಬಾಳೆದಿಂಡು ಹಿಂಗೆಲ್ಲ ಕಟ್ಟಿದ್ರು. ಏನಿತ್ತನ ಮನ್ಯಾಗ. ಯಾವಾಗ ನೀವು ಹೋಗಿ ಅಂದ ಅದೇ ಮನೆಗೆ ಹೋಗಿ ಅಂದ ಭಿಕ್ಷಾಂದಿಹಿ ಅಂದ. ಯಾರು? ದೊಡ್ಡಪ್ಪ ಮಹಾರಾಜ್ ಏನಂತಾನ, ಅದು ಏನು ಎಲ್ಲ ಅಲಂಕಾರ ಶೃಂಗಾರ ಮಾಡಿದ್ರಲ್ಲ ಆ ಮನೆ ಇದ್ರಿಗಿಂದ ಹೋಗಿ ನಿಂತ್ಕೊಂಡು ಭಿಕ್ಷಾಂದಿಹಿ ಅಂದ. ಯಾವಾಗಿಂದ ಭಿಕ್ಷಾಂದಿ ಎತ್ತುಕೊಂಡು ಅಂದಾಗ ಆ ಮನೆ ಮಾಲಕಂದ ಹೊರ ಕಟ್ಟಿಗೆ ಕುಂತಿದ್ದ. ಪಾಪ ಯಾವನ ಸಾಧು ಬಂದಾನ ಏನ್ರಿ, ಸಾಧು ಬಂದಾನ. ಅದಕ್ಕೆ ಮನೆಗಂದ ಹೆಣ್ತಿಗಂದ ಏನ ಕರಿಲಾರ್ದೇನೆ ತಾನೇ ತಾನಾಗನೆ ಒಬ್ಬ ಸಾಧು ಬಂದಾನ. ಮೊದಲು ಮಾಡಿದ್ದಿಂದ ಹೋಳಿಗೆ ಆ ಸಾಧುಗೆ ನೀಡಲತ್ತಿಕೊಂಡು ಮನೆಗಿಂದ ಹೋಳಿಗೆ ಮಾಡಕತ್ತಿದ್ರು. ಒಂದು ಹೋಳಿಗೆ ಅಂದ ಸುಡ ಹೋಳಿಗೆ ಅಂದ ನೀಡು ಪಾಪ ಸಾಧು ಉಳ್ಳೆತ್ತಿಕೊಂಡು ಮನೆ ಮಾಲಕ್ಕೆಂದ ಅಂದ. ಯಾವಾಗ ಆಕೆ ತಂದಿಂದ ಒಂದು ಜೋಳಿಗೆ ಅಂದ ಸುಡ ಹೋಳಿಗೆ ನೀಡಲು ನೋಡ್ದ ಮುಟ್ಟಿ ಭಾರಿ ಸುಡ್ತಿತ್ತು ಹೋಳಿಗೆ, ಕೈ ಮುಟ್ತಿದ್ದಿಲ್ಲ. ಇವ ಅಂದ, ಇನ್ನು ಮತ್ತೆ 4-5 ಮನೆ ಭಿಕ್ಷೆ ಬೇಡಕತ್ನಿ ಅಂತಂದ್ರೆ ಇದು ಹೋಳಿಗೆ ಅಂದ ಆರ್ತದ, ಮೊದಲು ಇದೊಂದು ಹೋಳಿಗೆ ಒಯ್ದು ಅಪ್ಪಗೆ ಅಂದ ನೀಡಿ ಅವನಿಗೆ ಉಣಿಸಿ ಮತ್ತೆ ಭಿಕ್ಷೆ ಬೇಡಕ್ಕೆ ಬಂದ್ರೈತೆ ತಂದು ಓಡಿ ಹೋದ. ಯಾವಾಗಿಂದ ಓಡ್ಕೊತಂದ ಹೋಗುದ್ರಾಗಿಂದ ಗುರುಗಳು ಪೂಜೆ ಮುಗಿಸ್ಕೊಂಡು ಕುಂತಿದ್ರು. ಯಾಕೆ ಹೋದೊಡೆ ಎಷ್ಟು ಜಲ್ದಿ ಬಂದೇವ ಮಗ ನಾನು, ಇಲ್ಲಪ್ಪ ಈಗ ಸುಡು ಹೋಳಿಗೆ ನೀಡ್ಯಾರ, ಅದಕ್ಕೆ ಇದೊಂದು ಊಟ ಮಾಡ್ಯಪ್ಪ, ನಾ ಮತ್ತೆ ಹೋಗಿ ಭಿಕ್ಷೆ ಬೇಡ್ಕೊಂಬರ್ತೀನಿ, ಆಮೇಲೆ ಮತ್ತೆ ಉಣಕತ್ತೆ ತಂದಾಗ ನೀಡಿದ್ರು. ಅದೊಂದು ಹೋಳಿಗೆ ಉಂಡ್ರು. ಯಾವಾಗಿಂದ ಆನಂದ ಅನ್ನಿಸ್ತವು ಯಾರಿಗೆ? ಶಂಕರಲಿಂಗ ಶಿವಗಳಿಗೆ ಭಾರಿ ಆನಂದ ಅನ್ನಿಸ್ತು. ಯಾವಾಗಿಂದ ಆನಂದ ಅನಿಸಿ ದೊಡ್ಡ ಅಂದರು, ಯಪ್ಪ ಅಂದ, ಯಾಕೋ ಇದು ಇನ್ನೊಂದು ಹೋಳಿಗೆ ಬೇಡ್ಲಕತ್ತದ ನೋಡ್ಲೆ ಜೀವ ಅಂದ. ಯಾಕೋ ಇದು ಇನ್ನೊಂದು ಹೋಳಿಗೆ ಬೇಡ್ಲಕತ್ತ, ಹಿಂಗೆಪ್ಪ ಆಯ್ತಪ್ಪ ಹಿಂಗೆ ಹೋಗೋಣ ತರ್ತೀನಿ ಎತ್ತಿಕೊಂಡು ಮತ್ತೆ ಓಡಿ ಹೋದ. ಯಾರ ಮನೆಗೆ? ಅದೇ ಮನೆಗೆ ಹೋಗ್ಬೇಕಲ್ಲ, ಹೋಳಿಗೆ ಇದ್ದಿದ್ದು ಅದೇ ಮನ್ಯಾಗ. ಯಾವಾಗಿಂದ ಅದು ಮನೆ ಮುಂದೆಂದ ಹೋಗೋದ್ರಾಗಿಂದ ಮಾಲಕ ಕಟ್ಟಿ ಕುಂತಿದ್ದ. ಯಾವಾಗಿಂದ ಹೋಗಿಂದ ಭಿಕ್ಷಾಂದಿಹಿ ಅಂದ.
ಯಾವಾಗ ಹಿಂಗೆ ಅಂದಾಗ ಮನಿ ಮಾಲಕ ನೋಡ್ತಾನ, ನೋಡಿ ಸಿಟ್ಟು ಬಂದುಬಿಡ್ತಾವನಿಗೆ. ಏನೋ ಸಾಧು ಏನೋ ಒಂದು ಸುರುವಿಗೆ ಏನೋ ಬಂದಿದೆ ತಿಳ್ಕೊಂಡಂದು ಒಂದು ಹೋಳಿಗೆ ನೀಡಿದ್ರೆ ರುಚಿ ಹತ್ತಂದ ಮಗನ ಪದೇ ಪದೇ ನನ್ನ ಮನೆಗೆ ಬರ್ಲಕ್ಕ ಇಲ್ಲ ನಿನ್ನ ಸಲುವಾಗಿ ಮಾಡ್ಲಕತ್ತೀವ ನಾವು ಹೋಳಿಗೆ ನೀಡಂಗಿಲ್ಲ ನಡಿ ತಿಳ್ಕೊಂಡಂದ. ಇಲ್ಲಪ್ಪ ಇದು ನನ್ನ ಸಲುವಾಗಿ ಅಲ್ಲ, ಎಂದೂ ಬೇಡಲಾರ್ದಂತ ನನ್ನ ಗುರುನಾಥ, ಎಂದೂ ಬೇಡಲಾರ್ದಂತ ನನ್ನ ತಂದೆ ನಮ್ಮಪ್ಪ ಬೇಡ್ಲಕತ್ತಾನ, ಅದಕ್ಕೆ ಇನ್ನೊಂದು ಹೋಳಿಗೆ ನೀಡ್ರಪ್ಪ ಅಂದ. ಯಾವಾಗಿಂದ ಯಾ ಅಪ್ಪ ಯಾ ಗುರು ಮಗನ ಇದೆಲ್ಲ ನಾಟಕ ಹಚ್ಚಿರಿ ನನ್ನ ಮಕ್ಕಳೇ, ನಡಿ ನೀಡಂಗಿಲ್ಲ ನಡಿ. ಇಲ್ಲಪ್ಪ ಏನೇನು ಮಾಡಿ ಇನ್ನೊಂದು ಹೋಳಿಗೆ ನೀಡು, ಇನ್ನೊಂದು ಹೋಳಿಗೆ ನೀಡು, ಅಪ್ಪ ಎಂದೂ ಬೇಡ್ಲಕತ್ತಾನೆ ಇನ್ನೊಂದು ಹೋಳಿಗೆ ನೀಡು. ಯಾವಾಗಿಂದ ಮನಿ ಮಾಲಕಂದ ಅಟ್ಟು ಗುರುವಿನ ಮೇಲೆ ಅಟ್ಟು ಭಕ್ತಿ ಅನ್ನ ಮಗನೆಂದನು. ಹೂನಪ್ಪ ಮತ್ತು ಅವನು ಬಿಟ್ಟ ಏನದಪ್ಪ ನನಗೆ ಅಂದ. ಗುರುವಿನ ಮೇಲೆ ಅಟ್ಟು ಭಕ್ತಿ ಇದೆ ನೀನು ಗುರುವಿನ ಮೇಲೆ ಅಟ್ಟ ನಂಬಿಕೆ ಅದ ನಿನಗೆ. ಹೂನಪ್ಪ ಮತ್ತು ಗುರುವಿನ ಬಿಟ್ಟು ನಮಗೇನದಪ್ಪ, ಗುರುವಿನ ಬಿಟ್ಟು ಏನದ, ಅವನು ಸುಖನೇ ನನ್ನ ಸುಖ, ಅವ ಆನಂದ ಇದ್ರೆ ನಾ ಆನಂದ. ಮತ್ತು ಎಂದೂ ಬೇಡಲಾರ್ದಂದ ಗುರು ಅಂದ ಇವತ್ತು ಹೋಳಿಗೆ ಕೇಳಕತ್ತ ಇನ್ನೊಂದು ತಂದಾಗ ಅಮ್ಮನ ನಾ ಬರಲೇಬೇಕಲ್ಲಪ್ಪ, ಅದಕ್ಕೆ ಇನ್ನೊಂದು ಹೋಳಿಗೆ ನೀಡು ಮಗನ. ನಿನ್ನ ಗುರುವಿನ ಮೇಲೆ ಅಟ್ಟು ಭಕ್ತಿನ ಇತ್ತು ಹತ್ತಿಕೊಂಡ ಒಂದು ಕಣ್ಣು ಕಿತ್ತು ಕೊಡು ಮಗನ ಅಂದಾಗ ಅಂದ ನಿನಗೆ ಹೋಳಿಗೆ ನೀಡ್ತೀನಿ ಅಂದ. ಒಂದು ಕಣ್ಣು ಕಿತ್ತು ಕೊಡು ನೋಡ, ನಿನ್ನ ಗುರುವಿನ ಮೇಲೆ ಎಷ್ಟು ಭಕ್ತಿ ಅದ. ಯಾವಾಗ ನಿನ್ನ ಗುರುವಿನ ಮೇಲೆ ಎಷ್ಟು ಭಕ್ತಿ ಅದ, ಎಷ್ಟು ಶ್ರದ್ಧೆ ಅದ ನೋಡ್ತೀನಿ ನಾನು. ಒಂದು 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 ಹೋಳಿಗೆ ಬೇಕಾಗಿತ್ತು ಅಂದ್ರೆ ಒಂದು ಕಣ್ಣು ಕಿತ್ತು ಕೊಟ್ರೆ ಅಂದ್ರೆ ಒಂದು ಹೋಳಿಗೆ ಕೊಡ್ತೀನಿ ಅಂತಂದಾಗ ದೊಡ್ಡಪ್ಪ ಮಹಾರಾಜ ನಗಲಕತ್ನತ್ತಲ್ಲ. ಏನ್ರಿ ದೊಡ್ಡಪ್ಪ ಮಹಾರಾಜ ನಗಲಕತ್ನತ್ತ. ಯಪ್ಪ ಇದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದೇನದ, ಗುರುವಿಗಾಗಿ ಅಂದ್ರೆ ಕಣ್ಣು ಅರ್ಪಣೆ ಹಾಕವತ್ತಿಕೊಂಡ್ರ ಇದಕ್ಕಿಂತ ಭಾಗ್ಯ ಮತ್ತೊಂದು ಏನದಪ್ಪ. ಆಯ್ತಪ್ಪ ನೀ ಹೇಳ್ದಂಗೆ ಅಂದ್ರೆ ನಾನು ಕಣ್ಣು ಕೊಡ್ತೀನಿ, ನನಗೊಂದು ಏನ್ರಿ ಕಿತ್ಕೊಳಕ್ಕೆ ಒಂದು ಏನ್ರಿ ಕುಡಿಯಪ್ಪ ಅನ್ನೋದು. ಅವ ಮನೆ ಮಾಲಕ ಈ ಮಗನ ಕಿತ್ತನ ತಗೊಂಡು ಮನೆಯಾಗಿಂದ ಹೋಗಿ ಚಾಕು ತಂದು ಕೊಟ್ಟನತ್ತ. ಯಾವಾಗಿಂದ ದೊಡ್ಡಪ್ಪ ಮಹಾರಾಜ ಇವೇನು ಕಿತ್ತನ, ಇದು ಸುಳ್ಳು ಹೇಳ್ತಾವ ಸಾಧು ಒತ್ತಿಕೊಂಡು ಯಾವಾಗಿಂದ ನೋಡ್ಕೋತ ನಿಂತಿದ್ದ. ಹಂಗೆ ಅಂದ ಹಿಂಗೆ ಚಾಕು ಕಣ್ಣಾಗಿಂದ ಹಾಕಿ ಕಣ್ಣಿನ ಗುಡ್ಡಿನ ಕಿತ್ತಿ ಅವನ ಕೈ ಕೊಟ್ಟ. ಏನ್ರಿ ಯಾವಾಗಿಂದ ಒಂದು ಕಣ್ಣಿನ ಗುಡ್ಡಿನ ಕಿತ್ತು ಕೊಟ್ಟ. ಯಪ್ಪ ಈಗಾರ ನೀಡು, ನಮ್ಮ ಅಪ್ಪ ಕುಂತಾನಲ್ಲಿ ಏನ್ರಿ ಮುಸುರುಗಲ್ಲಿ ಹಂಗೆ ಕುಂತಾನ, ಇನ್ನೊಂದು ಹೋಳಿಗೆ ನೀಡು. ಇವಾಗ ಗಾಬರಿ ಅದ ಮಾಲಕ, ಇದೇನು ಹುಚ್ಚೋದು ಸಾಧು, ಯಾವ ಗುರು ಯಾವ ಶಿಷ್ಯ ಸುಮ್ಮನೆ ಕಣ್ಣು ಕಳ್ಕೊತಲ್ಲ ಇದು ಪಾರ ತಿಳ್ಕೊಳೋದು. ಅವ ಒಳಗೆ ಹೋಗಿ ಅಂದ ಒಂದು ಹೋಳಿಗೆ ತಂದು ನೀಡ್ದ. ಯಾವಾಗಿಂದ ಅದೊಂದು ಹೋಳಿಗೆ ತೊಗೊಂಡು ಓಡ್ಕೋತ ಬಂದ, ಒಂದು ಕೈ ಅಂದ ಕಣ್ಣಿಗೆ ಹಿಡ್ದ, ಓಡ್ಕೋತ ಬಂದ. ಬರೋದ್ರಾಗಿಂದ ಗುರುಗಳು ಕುಂತಿದ್ರು, ಅದೊಂದು ಹೋಳಿಗೆ ನೀಡ್ದ. ಯಾವಾಗಿಂದ ಶಂಕರಲಿಂಗ ಶಿವಗಳು ಅದನ್ನು ಒಂದು ಹೋಳಿಗೆ ಊಟ ಮಾಡಿದ್ರು. ಯಾವಾಗಿಂದ ಅದು ಒಂದು ಹೋಳಿಗೆ ಊಟ ಮಾಡಿದ್ರು. ಊಟ ಮಾಡೋದ ಬಳಕ ನಿಮಗೆ ಹೇಳ್ತೀನಿ, ಶಂಕರಲಿಂಗ ಶಿವಗಳಂದ್ರು ದೊಡ್ಡ ಅಂದರು. ಯಪ್ಪ ಅಂದ, ಯಾಕೋ ಇದು ಇನ್ನೊಂದು ಕೇಳಕತ್ತದ ನೋಡ್ಲೆ ಹೋಳಿಗೆ ಅಂದ್ರು. ಹೋಳಿಗೆ ಯಾಕೋ ಇದು ಇನ್ನೊಂದು ಕೇಳಕತ್ತದ ಜೀವ. ಹಿಂಗಯ್ಯಪ್ಪ ಹಿಂಗೆ ಹೋಗೋಣ ಹಿಂಗೆ ಬರ್ತೀನಪ್ಪ ತಗೊಂಡು ಓಡಿ ಬಂದ. ಯಾವಾಗಿಂದ ಓಡಿ ಬರೋದಕ್ಕೆ ಅದೇ ಮಾಲಕ್ಕಿಂದ ಬಾಗಲಾಗೆ ಕುಂತಾನ. ಅಲ್ಲೋ ಒಂದು ಕಣ್ಣು ಕೊಟ್ಟಂದ ಹೋಳಿಗೆ ಬೈದಿದೆ, ಮತ್ತೆ ಅದಕ್ಕೆ ಬಂದಿದೆ. ಯಪ್ಪ ನಮ್ಮ ಅಪ್ಪಗಿಂದ ಇನ್ನೊಂದು ಹೋಳಿಗೆ ಬೇಕತ್ತ, ಈಗ ಇದೊಂದು ಕಣ್ಣು ಕಿತ್ತು ಕೊಡ್ತೀನಿ, ನನಗೆ ಇನ್ನೊಂದು ಹೋಳಿಗೆ ನೀಡತ್ತೆ ಕೊಂಡಂದು ಅವ ಕಿತ್ತಿ ಕೊಡು ಅಲ್ಲಾರ್ದೇನೆ ಇವನೇ ಕಿತ್ತಿ ಅವನು ಕೈಯಾಗ ಕೊಟ್ಟನತ್ತು. ಏನ್ರಿ ಅದೊಂದು ಕಣ್ಣು ಕಿತ್ತಿ ಅಂದ ಕೊಟ್ಟ. ಎರಡು ಕಣ್ಣುಗಳಿಂದ ಸಾವುಕಾರನಿಂದ ಕೊಟ್ಟ. ಯಪ್ಪ ನೀ ಕಣ್ಣು ಕುಡಿದು ಬೇಕಾಗಿದ್ದಿಲ್ಲೋ, ನಾ ಹಂಗೆ ಕುಡ್ತಿದ್ದಲ್ಲಿ ನನಗೆ ಹೋಳಿಗೆ ಎತ್ತಿಕೊಂಡಂದು ಒಳಗೆ ಹೋಗಿ ಅಂದ ಮತ್ತೊಂದು ಹೋಳಿಗೆ ತೊಗೊಂಡು ಬಂದ. 2-3 ಸರಿ ತಿರುಗಾಡಿದ್ನಲ್ಲ ಹಂಗೆ ಅಂದಾಜು ಪ್ರಕಾರದಿಂದ ಬಂದು ಗುರುವಿನ ಮುಂದೆ ಜೋಳಿಗೆ ಇಟ್ಟಂದು ಎರಡು ಕೈಗೆ ಕಣ್ಣಿಗೆ ಹಚ್ಕೊಂಡು ಕುಂತ. ಎರಡು ಕೈಲಿ ಕಣ್ಣುಗಳು ಮುಚ್ಕೊಂಡ ಕುಂತ. ಯಪ್ಪ ಈಗ ಊಟ ಮಾಡಿ ಇಲ್ಲಿ ಜೋಳಿಗೆ ಆದ ನೋಡಪ್ಪ, ಇದು ಸುಡ್ತದ ಅದನ್ನು ಹೋಳಿಗೆ ಊಟ ಮಾಡಪ್ಪ ತಗೊಂಡ. ಶಂಕರಲಿಂಗ ಶಿವಗಳಂದ್ರು, ಮತ್ತು ನೀ ಕೈಗೆ ಕಣ್ಣಿಗೆ ಕಚ್ಕೊಂಡಿದ್ವಲ್ಲೇ ದೊಡ್ಡೆ ಅಂದರು. ಯಪ್ಪ ನೀ ಎಂದೂ ಬೇಡಲಾರ್ದಂತವ, ನೀ 2-3 ಹೋಳಿಗೆ ಅಂದ ಬೇಡ ಉಣ್ಣಾಕತ್ತಿದೆಯಲ್ಲ, ಅದಕ್ಕೆ ಈ ಪಾಪಿ ಕಣ್ಣುಗಳು ಎಲ್ಲಿ ನೋಡಿ ನಿನ್ನ ಹೊಟ್ಟಿಗಿಟ್ಟಿ ಕಡ್ದಿತ್ತು, ನೆದರಿಗಿದ್ರೆ ಆಗಿತ್ತ ತಗೊಂಡು ಕಣ್ಣು ಮುಚ್ಕೊಂಡಿನಪ್ಪ ಅಂದ. ಕಣ್ಣು ಕೊಟ್ಟು ಹೋಳಿಗೆ ತಂದಿಲ್ಲ. ಏನಂತನವ, ನೀ 2-3 ಹೋಳಿಗೆ ಉಣ್ಣಾಕತ್ತಿದೆಯಲ್ಲ, ಎಲ್ಲಿ ಈ ಕಣ್ಣಿನಿಂದ ನೋಡಿದ್ನಿ ಅಂದ್ರೆ ನಿನಗೆ ನೆದರ ಆಕತ್ತಪ್ಪ, ಅದಕ್ಕೆ ನೀವು ಊಟ ಮಾಡು. ಶಂಕರಲಿಂಗ ಶಿವಗಳಂದ್ರು, ದೊಡ್ಡ ನೀ ಸೇವಾ ಮಾಡ್ತಿದ್ದೆ ತಿಳ್ಕೊಂಡದ, ನೀ ಯಾರು ತಿಳ್ಕೊಂಡಿದ್ದಪ್ಪ, ನೀ ನನ್ನ ತಾಯಿ ಇದ್ದಂಗೋ ಮಗ. ನೋಡ್ರಿ ಶಂಕರಲಿಂಗ ಶಿವಗಳಂತಾರ, ತಾಯಿ ಮಗ ಊಟ ಮಾಡೋದು ನೋಡಿದ್ರೆ ಎಂದರೆ ಹೊಟ್ಟೆ ಕಡಿತದಲ್ಲೇ, ಕೈ ತೆಗಿ ಅಂದರು. ಇಲ್ಲಪ್ಪ ಇಲ್ಲ, ನಾ ಕೈ ತೆಗಂಗಿಲ್ಲ, ನೀ ಹೋಳಿಗೆ ಉಂಡು ಬೆಳಗ್ಗೆ ನಾನು ತೆಗಿತೀನಿ. ನೀ ಕೈ ತೆಗಿಲ್ಲ ನಾ ಊಟನೇ ಮಾಡಂಗಿಲ್ಲ, ನನಗೇನಾಗಂಗಿಲ್ಲ. ಓ ದೊಡ್ಡಪ್ಪ ನನಗೇನಾಗಂಗಿಲ್ಲ, ನನಗೆ ನೆದರ ಆಗಂಗಿಲ್ಲ, ದೃಷ್ಟಿ ಆಗಂಗಿಲ್ಲ, ನನಗೇನಾಗಂಗಿಲ್ಲ, ನೀ ಕೈ ತೆಗಿ. ಬ್ಯಾಡಪ್ಪ ಬ್ಯಾಡ. ಇಲ್ಲೋ ನೀ ಕೈ ತೆಗೆದ್ರೆ ತೆಗಿ ಎತ್ತಿಕೊಂಡೊಂದು ಯಾವಾಗಿಂದ ಒತ್ತಾಯ ಮಾಡಿ ಸಿಟ್ಟಿಗೆ ಅದು ಬೈಲ ಕತ್ಕೊಳ್ಳೇನ, ಅವಾಗಿಂದ ದೊಡ್ಡಪ್ಪ ಮಹಾರಾಜ ಕೈಗೆ ಹಿಡಿದಿದ್ದಿಂದ 2 ಕೈಗಳಿಂದ ತೆಗೆದ ಕಣ್ಣಿಗೆ ಹಿಡಿದಿದ್ದು. ಯಾವಾಗಿಂದ ಕಣ್ಣಿಗೆ ಹಿಡಿದಿದ್ದಿಂದ ಕೈಗಳು 2 ತೆಗೆದಲ್ಲ, ಮೊದಲು ಹೆಂಗಿದ್ದು ಕಣ್ಣು ಹಾಗೆ ಇದ್ದು ಅತ್ತು ದೊಡ್ಡಪ್ಪ ಮಹಾರಾಜನು. ಏನ್ರಿ ಮೊದಲ
ಮೊದಲು ಹೆಂಗೆ ಅಂದು ಚಂದ ನೋಡ್ತಿದ್ನಿಲ್ಲ, ಮೊದಲು ಹೆಂಗಿದ್ದು ಕಣ್ಣು ಹಾಗೆ ಇದ್ದು ಸದ್ಗುರುನಾಥ ಇದು ಗಡಿಗೆ ಸುಟ್ಟದೇನಿಲ್ಲ ತಗೊಂಡು ಪರೀಕ್ಷೆ ಮಾಡ್ತಿದ್ದ. ಪರೀಕ್ಷೆದೊಳಗಿಂದ ಪಾಸ್ ಆದಾಗ ಮಾತ್ರ ಅವಾಗ ಉಪದೇಶ ಮಾಡ್ತಿದ್ರು, ಹೌದಲ್ರಿ? ಆ ಗುರುವಿನಿಂದ ಬರೀ ಒಂದು ಉಪದೇಶ ಬೇಕಾಗಿತ್ತು ಅಂತಂದ್ರೆ ಇಟ್ಟು ಶ್ರಮ ಪಡಬೇಕಾಗ್ತದೆ. ಅವತ್ತಿನ ದಿನಮಾನದೊಳಗೆ ಒಬ್ಬ ಗುರುವಿನ ಕೃಪಾ, ಗುರುವಿನ ಆಶೀರ್ವಾದ ಏನ್ರಿ ಹಂಗೆ ನೆಟ್ಟಗಂದ ಸೆಟದ ಕಾದಿ ಏನ್ರಿ ಖಡಕ್ಕೆ ಅಂದ ಬಟ್ಟೆ ಹಾಕ್ಕೊಂಡು ಬಂದು, ಅಪ್ಪವರು ನಿಮ್ಮ ಆಶೀರ್ವಾದ ಇರ್ಬೇಕು ನಮ್ಗೆ ಬರ್ತಾರೆ ನೋಡ್ರಿ ರಾಜಕಾರಣಿಗಳು, ಹಂಗೆ ಬಂದು ಕೂಡ ಅವನಿಗೆ ಆಶೀರ್ವಾದ ಕೊಡ್ಬೇಕು. ನಾವು 10 ರೂಪಾಯಿ ದಕ್ಷಿಣ ಕೊಡೋಲ್ಲ ಏನ್ರಿ. ದಿನಮಾನ ಹಿಂಗದವ. ಆದ್ರೆ ಅವತ್ತಿನ ದಿನಮಾನದೊಳಗೆ ಗುರುವಿನ ಆಶೀರ್ವಾದ, ಗುರುವಿನ ಉಪದೇಶ ಏನ್ರಿ ಗುರುವಿನಿಂದ ಅಂತಃಕರಣೆ ಅಂತಕನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಅದನ್ನು ಪಡಿಬೇಕಾದ್ರೆ ಒಂದು ಶಿಷ್ಯ ಸೇವೆ ಮಾಡಬೇಕಾಗ್ತದೆ. ಅದಕ್ಕಾಗಿ ನೀ ಹಾಡಿದ್ರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ನಿಜಗುಣ ಶಿವಗಳೇನಂತಾರ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕ್ತಿ. ಒಂದು ವೇಳೆ ಮನುಷ್ಯನಿಗೆ ಮುಕ್ತಿ ಸಿಗಬೇಕು, ಆನಂದ ಸಿಗಬೇಕು, ನೆಮ್ಮದಿ ಸಿಗಬೇಕಂತಂದ್ರೆ ಗುರುವಿನ ವಚನವನ್ನು ಪಾಲನೆ ಮಾಡಬೇಕು. ಯಾವ ಗುರುವಿನ ವಚನವನ್ನು ಪಾಲನೆ ಮಾಡ್ಯಾನು ಅವನೇ ಬದುಕಿನೊಳಗಿಂದ ದೊಡ್ಡವಾಗ್ಯಾನ, ಅವನೇ ಶರಣನಾಗ್ಯಾನ, ಅವನೇ ಸಂತನಾಗ್ಯಾನ, ಅವನೇ ಮಹಾತ್ಮನಾಗ್ಯಾನ. ಹೊರತಾಗಿ ಯಾವ ಗುರುವಿನ ಆಶ್ರಯದೊಳಗಿಲ್ಲ ಅವ ಏಸ್ ಕಾಲಕ್ಕೂ ಕೂಡ ಶರಣನಾಗಕ್ಕಾಗಂಗಿಲ್ಲ, ಸಂತನಾಗಕ್ಕಾಗಂಗಿಲ್ಲ, ಮಹಾತ್ಮನಾಗಕ್ಕಾಗಂಗಿಲ್ಲ. ಅದಕ್ಕಾಗಿ ನಿಜಗುಣ ಶಿವಗಳು ಹೇಳಿದ್ರಪ್ಪ, ನೀನೊಬ್ಬ ದೇವರಾಗಬೇಕಾ, ನೀನೇ ಶರಣನಾಗಬೇಕಾ, ನೀನೊಬ್ಬ ಸಂತನಾಗಬೇಕಾ, ಗುರುವಿನ ವಚನವನ್ನು ನಿತ್ಯನೂ ಕೂಡ ಪಾಲನೆ ಮಾಡು. ಎರಡನೇದು ಏನು ಹೇಳ್ತಾರವರು, ಬರೀ ನೀ ಗುರುವಿನ ಸೇವಾ ಮಾಡ್ಕೋತ ಉಳಿದಲ್ಲ, ಬರೀ ಅಂದ್ರೆ ಗುರುವಿನಿಂದ ಉಪದೇಶ ಪಡೆಯೋದಲ್ಲ. ಆದ್ರೆ ಮುಂದೊಂದು ಮಾತು ಹೇಳ್ತಾರೆ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರಗೆ ಮುಕ್ತಿ ಅಂತ ಹೇಳಿದ್ರು. ಮುಂದೆ ಹೇಳ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರು. ನೋಡ್ರಿ ಅವ್ರು ಏನು ಹೇಳ್ತಾರೆ, ಇದು ಭಾಳ ಮಹತ್ವದ ಕಲ್ಪನೆ ಇರಲಿ ಮಗ. ಅವ್ರು ಏನು ಹೇಳ್ತಾರೆ ನಿಜಗುಣ ಶಿವಗಳು, ದುರಿತ ಕರ್ಮವನ್ನು ಅಲ್ಲದಿರು, ಕೆಟ್ಟದ್ದು ಮಾಡಬೇಡ. ದುರಿತ ಹತ್ತುಕೊಂಡಂದ್ರೆ ಕೆಟ್ಟದ್ದು. ಅವ್ರೇನು ಹೇಳ್ತಾರೆ, ಬರೀ ಗುರುವಿನ ಉಪದೇಶ ಅಂತ ಪಡ್ಕೊಳ್ಳೋದು ಅಟ್ಟಿ ಅಲ್ಲ. ನಾ ಗುರುವಿನ ಉಪದೇಶ ಪಡ್ಕೊಂಡಿನಿ, ಗುರುವಿನ ಅಂತಃಕರಣ ಆಗ್ಯದ, ಗುರುವಿನ ಆಶ್ರಯದ ಆಗ್ಯದ ತಗೊಂಡು ನಾವು ಸೊಕ್ಕಿಗೆ ಬರೋದಲ್ಲ. ಅವ್ರು ಏನು ಹೇಳ್ತಾರ, ದುರಿತ ಕರ್ಮವನ್ನು ಅಲ್ಲದಿರು, ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ. ನೀನು ಜೀವನ ಇರುವವರೆಗೂ ಕೂಡ ಏನ್ರಿ ನೀ ಇನ್ನೊಬ್ಬರಿಗಿಂದ ನೋವು ಕೊಡುವಂಗಿಲ್ಲ, ಇನ್ನೊಬ್ಬರಿಗಿಂದ ದುಃಖ ಕೊಡುವಂಗಿಲ್ಲ, ಇನ್ನೊಬ್ಬರ ಮನಸ್ಸಿಗಿಂದ ನೋವು ಮಾಡುವಂಗಿಲ್ಲ. ಅದಕ್ಕಾಗಿ ನಿಂದ ಬಸವಣ್ಣವ್ರು ಹೇಳಿದ್ರು, ಧರ್ಮ ಹತ್ತಿಕೊಂಡ್ರೆ ಏನು, ಧರ್ಮ ಹತ್ತಿಕೊಂಡ್ರೆ ಇವತ್ತೇನು ನಾವು ಹೊಡೆದಾಡಕತ್ತೀವಿ ನೋಡು ಏನ್ರಿ. ನೀವು ಯಾವ ಧರ್ಮ ಅಂತಂದ್ರೆ ನಮ್ಮ ಬಣಜಿಗರ ಧರ್ಮ ರೀ, ನಿಮ್ದು ಯಾವ ಧರ್ಮ, ನಮ್ಮ ಐಗೋಳ ಧರ್ಮ, ನಿಮ್ದು ಯಾವ ಧರ್ಮ, ಗಾಣಿಗರ ಧರ್ಮ. ಇವೆಲ್ಲ ಧರ್ಮಗಳು ಅಲ್ಲ, ಇವು ಜಾತಿಗಳಿವು. ಕಲ್ಪನೆ ಇರಲಿ ಮಗ, ಧರ್ಮಕ್ಕೆ ಜಾತಿಗೆ ಸಂಬಂಧ ಇಲ್ಲ. ಲಕ್ಷ್ಯ ಕೊಡ್ರಿ ನೀವು. ಸುಮ್ಮನೆ ನಾವು ಹೊಡೆದಾಡ್ಲಕತ್ತೀವಿ, ಇದು ನನ್ನ ಧರ್ಮದ, ಇದು ನಿನ್ನ ಧರ್ಮದ. ಯಾವ ಧರ್ಮ? ಬಸವಣ್ಣವ್ರು ಸ್ಪಷ್ಟವಾಗಿ ಅಂತ ಹೇಳಿದ್ರು. ಏನು ಹೇಳ್ತಾರವರು, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ನೋಡ್ರಿ ಅವ್ರು ಏನು ಹೇಳ್ತಾರೆ, ಧರ್ಮ ಹತ್ತುಕೊಂಡದು ನಾವೇನು ತಿಳ್ಕೊಂಡು ರಬ್ಬಗೆ ವಿಭೂತಿ ಹಚ್ಕೊಂಡು ಈ ಊರಾಗ ಯಾರು ಧರ್ಮ ಅಂತಾರೆ ಅಂತ ಅಂದ್ಕೊಳ್ಳೋಣ ನೀವು ಹೇಳ್ತಿರಲಿಲ್ಲ, ನಮ್ಮ ಊರಾಗ ಒಬ್ಬನೇ ಅನ್ರಿ. ಅದೆಂಥ ಧರ್ಮದ ಕೆಲಸ ಮಾಡ್ತಾನೆ ಅಂದಿವನು. ಇಲ್ರಿ ಮುಂಜಾನೆ ಕೂಡ ಮೈ ತುಂಬ ವಿಭೂತಿ ಹಚ್ಕೊಂಡು 2 ಊದಿನ ಕಡ್ಡಿ ತೊಗೊಂಡು ಬರಿ ಮೇಲೆ ಅಂದ್ರೆ ಊರಾಗಿನ ಎಲ್ಲ ಗುಡಿಗಳು ತಿರುಗಾಡ್ತಾವೆ. ಅವು ಕೌಂಟ್ ನಾರ ಊದಿನ ಕಡ್ಡಿ, ಅವು ಚಲೋನು ಅಲ್ಲ. ಈ ರೆಬ್ಬಮ್ಮಾಯಿ ಗುಡಿ ಮುಂದೆ ಹಚ್ಚಿರ್ತಾರಲ್ಲ, ಹೋಗಿರ್ತೀನಿ ಅಲ್ಲಿ ದರ್ಶನ ತೊಳಕ್ಕೆ, ಅವಕ್ರದ್ದು ಹೊಗೆ ಬಡಿದ್ರೆ ನಮ್ಮ ದನಿನೇ 7 ತಿಂಗಳು ಬರಲ್ಲ ಏನ್ರಿ. 2 ಊದಿನ ಕಡ್ಡಿ ತೊಗೊಂಡು ಇಡೀ ಊರಾಗಿನ ಈ ಗುಡಿಗೆ ಹೋಗೋದು, ಅದೇ ದೀಪಕ್ಕೆ ಹಚ್ಚೋದು, ಅಲ್ಲೇ ಬೆಳಗೋದು, ಮತ್ತು ಅದೇ ಗಾಡಿಗೆ ಆರಿಸೋದು, ಮತ್ತು ಅವು 2 ಊದಿನ ಕಡ್ಡಿ ಮತ್ತೆ ತೊಗೊಂಡು ಬರೋದು. 2 ಊದಿನ ಕಡ್ಡಿಗೆ ಇಡೀ ಊರೇ ಮುಗಿಸ್ತಾನ ಅವನು ಧರ್ಮ ಅಂತತ್ತು ಏನ್ರಿ. ಮನಸ್ಸಿನೊಳಗೆ ಹೇಸಿಗೆ ಇಟ್ಕೊಂಡು ಕಾಸಿಗೆ ಹೋದೆಲ್ಲ ಏನಾಯಿತು, ಕೇದಾರಕ್ಕೆ ಹೋದ್ರೆ ಏನದ ಮನಸ್ಸಿನ ದುರ್ಗುಣ ಬಿಟ್ಟು ಏನ್ರಿ. ಯಾವನೊಬ್ಬ ಕಾಶಿಗೆ ಹೋಗಿದ್ನತ್ತು, ಕಾಶಿಗೆ ಹೋಗಿ ಸಿಟ್ಟು ಬಿಟ್ಟು ಬರ್ತೀನಿ ಅಂತೇಳಿ ಹೋಗಿದ್ನತ್ತು. ಯಾವಾಗಿಂದ ಹೋಗಿ ಅಂದ ಗಂಗಾನದಾಗ ಸ್ನಾನಗಿನ ಮಾಡಿ ಅಂದ ಸಿಟ್ಟು ಬಿಟ್ಟು ಹತ್ತಿಕೊಂಡಂದತ್ತು. ಅಂದು ಬಂದ ಊರಿಗೆ ಬಂದ ಕೂಡನ ಹೆಣ್ತಿ ಕೇಳ್ದೆ, ಯಾಕ್ರಿ ಹೆಂಗಾಯ್ತು ಕಾಶಿ ಯಾತ್ರ? ಭಾಳ ಚಂದ ಆಯ್ತು. ಮತ್ತೇನೇನಾಯ್ತು? ಏನಿಲ್ಲ, ಸಿಟ್ಟು ಬಿಟ್ಟು ಬಂದೀನಿ. ಹೌದ್ರಿ, ದೊಡ್ಡ ಖುಷಿ ಆಯ್ತಕ್ಕೆ ಹೆಣ್ತಿಗೆ. ಗಂಡ ಸಿಟ್ಟು ಬಿಟ್ಟು ಬಂದಾನಂದ್ರೆ ಯಾರಿಗೆ ಖುಷಿ ಆಗಂಗಿಲ್ಲ ರೀ, ಹಾಕೋದಿಲ್ಲ. ಒಂದಕ್ಕೆ ನಮ್ಮಲ್ಲಿ ದಿನಾಕಿ ಏನು ಮಾಡ್ತಿದ್ಲು, ನೀ ಅಪ್ಪವ್ರ ಬಲ್ಲಿ ಹೋಗು ಅತ್ತಗಳು ಕಿರಿಕಿರಿ ಕೊಡ್ತಿದ್ಲು. ಎಲ್ಲ ಚಟ ಮಾಡ್ತಿತ್ತು,
ದಟ್ಟು ಚಟ ಕುಡಿತಿದ್ದು ತಿಂತಿದ್ದು ಏನ್ರಿ ಮತ್ತೊಂದು ಎಲ್ಲನೂ ಕೂಡ ಮಾಡವ. ಅದು ಸಾಕಾಗಿ ನೀ ಅಪ್ಪರ ಬಲ್ಲೆರು ಹೋಗು, ನೀ ಅಪ್ಪರ ಬಲ್ಲಿ ಹೋಗ ತಗೊಂಡು ಕಿರಿ ಕೊಟ್ಟು ಈಗಿಂದೇನು ಕಿರಿಕಿರಿ ರೋಮಾರ ತಗೊಳಿಸಿ ಬಂದ ಅವ ಮಠಕ್ಕೆ ಬಂದು ನಮ್ಮ ಪ್ರವಚನ ಯೋಚನೆ ಕೇಳಿ ಚಲೋ ಮನಸ್ಸು ಅನ್ನಿಸ್ತು. ಏನ್ರಿ ಮೊದಲು ಕುಡಿತಿದ್ನಲ್ಲ ಕುಡಿಯೋದು ಬಿಟ್ಟ, ಸೇದೋದು ಬಿಟ್ಟ, ಏನ್ರಿ ಇಸ್ಪೆಟ್ ಆಡೋದು ಬಿಟ್ಟ, ಬೇರೆ ಹಣ್ಣಿನ ಮೇಲೆ ಮನಸ್ಸಿತ್ತು ಅದನ್ನು ಬಿಟ್ಟ, ಎಲ್ಲ ಬಿಟ್ಟ, ಸಜ್ಜನ್ನಾಗಿ ಬಿಟ್ಟವ 5-6 ತಿಂಗಳದಾಗ. ಯಾವಾಗಿಂದ ಸಜ್ಜನ್ನಾಗಿ ಬಿಟ್ಟ, ಮುಂದಕ್ಕೆ ಹೆಣ್ತಿ ಗಂಡನ ಜೋಡಿ ಜಗಳ ತಗದು ಇನ್ನು ಮುಂದೆ ಮಠಕ್ಕೆ ಹಾದಿಗಿದಿ ಅಂದ್ಲು. ಏನ್ರಿ ನೀ ಮುಂದೆ ಮಠಕ್ಕೆ ಹಾದಿಗಿದಿ ಅಲ್ಲ, ನೀನೇ ಕಿರಿಕಿರಿ ಕೊಟ್ಟು ಕಳಿಸಿದಿ. ಮತ್ತು ಅಪ್ಪರ ಬಲ್ಲಿ ಹೋಗೋ ತಗೊಂಡು ಕಿರಿಕಿರಿ ಕೊಟ್ಟು ಕಳಿಸಿದಿ. ಮತ್ತು ಈಗ್ಯಾಕೆ ಬೇಡ ಅನ್ನಕತ್ತಿ? ಇಲ್ಲ, ನೀ ಒಟ್ಟಿನ ಮುಂದೆ ನೀ ಮಠಕ್ಕೆ ಹೋಗೋದಿಲ್ಲ. ಯಾಕ ಅಂದ, ಮೊದಲು ಸೆರೆ ಕುಡಿತಿದ್ದಿ ಅದನ್ನು ಬಿಟ್ಟಿದ್ದಿ ಏನ್ರಿ, ಸಿಗರೇಟ್ ಸೇರ್ತಿದ್ದಿ ಅದು ಬಿಟ್ಟಿದ್ದಿ, ಇಸ್ಪೆಟ್ ಆಡ್ದಿ ಅದು ಬಿಟ್ಟಿದ್ದಿ, ಮತ್ತೊಂದು ಹೆಣ್ಣಿತ್ತು ಅದನ್ನು ಬಿಟ್ಟಿದ್ದಿ. ಮತ್ತು ಈಗ್ಯಾಕೆ ಹೋಗ್ಬೇಡ ಅನ್ನಕತ್ತಿ? ಎಲ್ಲ ಬಿಟ್ಟಿನಲ್ಲ. ಅವ ಸ್ವಾಮಿ ಸನ್ಯಾಸಿಯಾನ, ಅವ್ನು ನೋಡಿ ನೀನು ನನಗೆ ಬಿಟ್ರ ಏನ್ರಿ? ಹೌದಾ ಇಲ್ಲ? ಮತ್ತು ಅದು ಸನ್ಯಾಸಿ ಅದು, ಮತ್ತು ಅದನ್ನು ನೋಡಿ ನನ್ನ ಬಿಟ್ರ, ಅದಕ್ಕಿನ್ನು ಮುಂದೆ ಮಠಕ್ಕೆ ಹೋಗ್ಬೇಡ ನೀ. ಇಂಥ ಕಂಪ್ನಿನೂ ಇರ್ತದ. ಪಾಪಿ ಬಂದಾನ, ದೊಡ್ಡ ಖುಷಿ ಆಯ್ತು ಹೆಣ್ತಿಗೆ. ನಿಜವಾಗ್ಲೂ ಸಿಟ್ಟು ಬಿಟ್ಟು ಬಂದಿರಿ? ಎಲ್ಲ ಸಿಟ್ಟು ಬಿಟ್ಟು ಬಂದೀನಿ ಅಂದ್ಕೊಳಿಕೆ ಹೆಣ್ತಿಗೆ ಎಷ್ಟು ಖುಷಿ ಆಗಲಿ. ಗಂಡ ಸಿಟ್ಟಿನಾಗಿದ್ರೆ ಈಗ ಪಾಪ ತ್ರಾಸ. ಗಂಡನೇ ಸಿಟ್ಟು ಬಿಟ್ಟು ಬಂದಾನಂತಂದಾಗ ಯಾವ ಹೆಣ್ಮಕ್ಳಿಗೆ ಖುಷಿ ಆಗಲ್ಲ ಹೇಳ್ರಿ? ಖುಷಿ ಆಕೈತಿಲ್ಲ? ಆಗ್ತದ, ಭಾರಿ ಖುಷಿ. ಪಾಪ ಈಗೇನಂದು ನಿಜವಾಗ್ಲೂ ಸಿಟ್ಟು ಬಿಟ್ಟು ಬಂದಿರಿ? ಹ್ಞೂನಾ, ಸಿಟ್ಟು ಬಿಟ್ಟು ಬಂದೀನಿ. ಖರೆ ಹೇಳ್ರಿ? ಇಲ್ಲ, ಖರೆ ನಾ ಸಿಟ್ಟು ಬಿಟ್ಟು ಬಂದೀನಿ, ಸುಳ್ಳು ಹೇಳಬೇಡ್ರಿ. ಇಲ್ಲ, ನಿಜವಾಗ್ಲೂ ಸಿಟ್ಟು ಬಿಟ್ಟು ಬಂದೀನಿ, ನಿಜ ಹೇಳ್ರಿ ಅಂದತ್ತ. ಅಂದತ್ತ ಬಿಟ್ಟು ಬಂದಿನ ಹೇಳಿನಿಲ್ಲ ಅದಕ್ಕೂ ಕೊಟ್ಟದ್ದು ಒಂದು. ಇವ ಎಲ್ಲಿ ಕಾಸಿಗೆ ಮುನಿ ಬಂದ್ರೆ ಸಿಟ್ಟು ಬಿಟ್ಟು ಬರ್ಲಕ್ಕಾಕದನ ಅದಕ್ಕೆ.